ಅವನೇ ಮರೆಸುವ ನಗುವಿನ ರಸಿಯೇ ಹಗಲಲು ಮಿನುಗುವ ತಾರೆಯೇ ಬೆಳದಿಂಗಳೇ ಇವಳು ಬೆಳದಿಂಗಳು ಒಲವಿನ ಬದುಕಿಗೆ ಹೇಗಿದೆ ಒಲುಮೆಯ ಒಡತಿಯೇ ಹೃದಯ ಧ್ರುವರೇ ನಿಮ್ಮನ್ನೇ ಕೇಳ್ತಿರೋದು ಹೇಗಿದೆ. ನೀಗ ಎಷ್ಟು ಸಲ ಕೇಳಿದ್ರು ನಾನು ಅದೇ ಹೇಳೋದು, ದೇವತೆ ತರ ಕಾಣಿಸ್ತಾ ಇದ್ದೀರಾ. ಅಯ್ಯೋ ನಾನ್ ನನ್ ಬಗ್ಗೆ ಕೇಳ್ತಿಲ್ಲ ರೀ, ಆನಂದ್ ಅಣ್ಣನ್ಗೆ ಬಟ್ಟೆ ತಗೊಂಡ್ಬಲ್ವಾ ಅದ್ ಹೇಗಿದೆ ಅಂತ ಕೇಳ್ತಿರೋದು. ಏನು ಹಗಲ್ಗನ್ಸ್ ಕಾಣ್ತಿದ್ರಾ? ನೀವಲ್ವಾ ಸೆಲೆಕ್ಟ್ ಮಾಡಿರೋದು, ಚೆನ್ನಾಗೇ ಇರುತ್ತೆ. ಆ ಮ್ಯಾನೇಜರ್ ಹೇಳಿದ್ರಲ್ಲ, ಅವ್ರು ಕರೆಕ್ಟ್ ಆಗಿ ಹೇಳಿದ್ರು ಅಂತ ಅನಿಸ್ತಾ ಇದೆ ಇವಾಗ. ಏನು ಅಂದ್ರೆ ಕೆಲವೊಂದ್ ಸೀರೆಗಳು ನೋಡಕಷ್ಟು ಚೆನ್ನಾಗಿರಲ್ಲ, ಆದ್ರೆ ಉಟ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿರತ್ತೆ. ಕೆಲವೊಂದ್ ಸೀರೆಗಳು ನೋಡಕ್ ಚೆನ್ನಾಗಿರುತ್ತೆ, ಉಟ್ಕೊಂಡ್ಮೇಲೆ ಅಷ್ಟು ಚೆನ್ನಾಗಿರಲ್ಲ. ಆದ್ರೆ ಈ ಸೀರೆ ಮಾತ್ರ ನೋಡಕ್ ಎಷ್ಟು ಚೆನ್ನಾಗಿತ್ತೋ ಇವಾಗ ನೀವು ಹುಟ್ಮೇಲೆ ಇನ್ನೂ ಸುಂದರವಾಗಿದೆ. ಅದ್ರ ಬಗ್ಗೆ ಹೇಳಕ್ ಬಂದೆ. ಸಾರ್ ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್ ಅವರೇ. ನಮ್ಮ ಅಂಗಡಿ ಎಷ್ಟೋ ಜನ ಬಟ್ಟೆ ತಗೊಂಡು ಹೋಗಿದ್ದಾರೆ, ಆದ್ರೆ ನೀವಿಬ್ಬರಿಗೂ ಸೂಟ್ ಆದಂಗೆ ಯಾರಿಗೂ ಆಗಿಲ್ಲ ನೋಡಿ. ಮೇಡ್ ಫಾರ್ ಈಚ್ ಅದರ ಇದ್ದಂಗೆ ಇದ್ದೀರಾ ಮೇಡಮ್ ನೀವು. ಧ್ರುವ ಅವರೇ, ಇವ್ರೇನಾದ್ರೂ ನಿಮ್ ಸಂಬಂಧಿಕರಾ? ಯಾಕೆ ಇಲ್ವಲ್ಲ, ಯಾಕೆ ಈ ತರ ಹೇಳ್ತಾ ಇದ್ದೀರಾ? ಅಲ್ಲ, ನಾನ್ ಬಂದಾಗಿಂದ ನೋಡ್ತಿದ್ದೀನಿ, ಮದ್ವೆ ಹೆಣ್ಣು ಮದ್ವೆ ಗಂಡು ಜೋಡಿಗಳು ಏನೇನೋ ಮಾತಾಡ್ತಾವ್ರೆ. ಅಲ್ಲ, ನೀವೇನಾದ್ರೂ ಈ ತರ ಮಾತಾಡ್ಬೇಕು ಅಂತ ಕರ್ಸಿದ್ರ ಹೇಗೆ? ಅಯ್ಯೋ ಆ ತರ ಏನಿಲ್ಲ. ಆಹಾ, ನೀವೇ ತಾನೇ ಆನಂದ್ ಅಣ್ಣನ್ಗೆ ಈ ಅಂಗಡಿ ಕರ್ಕೊಂಡ್ ಬರಕ್ ಹೇಳಿದ್ದು? ಅಯ್ಯೋ ಮೈನಾ ಅವ್ರೆ, ಸತ್ಯವಾಗ್ಲೂ ಇಲ್ಲ. ನಮ್ಮಮ್ಮ ಈ ಅಂಗಡಿ ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ ಅಷ್ಟೇ. ಅಯ್ಯೋ ನನ್ಗೆ ಇವ್ರ ಹೆಸರು ಕೂಡ ಗೊತ್ತಿಲ್ಲ. ಸರ್ ನಿಮ್ ಹೆಸರು ಹೇಳಿ ಸರ್. ನನ್ನ ಹೆಸರು ತಿರುಪತಿ. ತಿರುಪತಿ ಸರ್? ಅಯ್ಯೋ ಸರ್, ನಮ್ಮನೆ ದೇವರು ತಿರುಪತಿ ವೆಂಕಟರಮಣ ಸ್ವಾಮಿ ಸರ್. ಥ್ಯಾಂಕ್ ಯು ಸರ್, ತುಂಬಾ ಫೇವರಬಲ್ ಆಗಿ ಮಾತಾಡ್ತಾ ಇದ್ರ. ನಮ್ಗೆ ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಏನು ನೀವಿಬ್ರು ತಮಾಷೆ ಮಾಡ್ತಿದ್ದೀರಾ? ನಾನು ಹೋಗ್ತೀನಿ. ಮೈನಾ ಅವ್ರೆ, ಯಾಕೆ? ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆ? ನೋಡಿ, ನಮ್ಮಿಬ್ರದ್ದು ಒಳ್ಳೆ ಜೋಡಿ ಅಂತ ಅವ್ರು ಹೇಳಿದ್ರೇನೆ ನಮಗ್ ಗೊತ್ತಾಗ್ಬೇಕಾ? ನಮ್ಗೆ ಆಲ್ರೆಡಿ ಗೊತ್ತಲ್ವಾ? ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಏನ್ ಚಂದ ಏನ್ ಚಂದ. ಇಬ್ರು ಸೂಪರ್ ಆಗಿ ಕಾಣ್ತಾ ಇದ್ದೀರಾ. ನನ್ ದೃಷ್ಟಿನೇ ಬೀಳತ್ತೆ ಅನಿಸ್ತಾ ಇದೆ. ಇರು, ಇಬ್ರಿಗೂ ದೃಷ್ಟಿ ತೆಗೆದ್ಬಿಡ್ತೀನಿ. ಇನ್ನು ಬರ್ಲಿ. ಧ್ರುವ, ನೀವಿಬ್ರು ಈಗಷ್ಟೇ ಸ್ವರ್ಗದಲ್ಲಿ ಮದ್ವೆ ಆಗಿ ಫ್ರೆಶ್ ಆಗಿ ಭೂಮಿಗೆ ಬಂದಿರೋ ಶಿವ ಪಾರ್ವತಿ ತರ ಕಾಣ್ತಾ ಇದ್ದೀರಾ. ಕೈಯಲ್ಲಿ ತಾಳಿ ಒಂದು ಬಾಕಿ ಇದ್ದಿದ್ರೆ ನಾನೇ ಮದ್ವೆ ಮಾಡಿಸ್ಬಿಡ್ತಾ ಇದ್ದೆ. ಇವರೇ ಪುರೋಹಿತರು. ಅದಕ್ಕೇನಂತೆ ಮಾಂಗಲ್ಯ ತಂತು. ಪುರೋಹಿತ್ರ ಇರಿ, ಇನ್ನು ತಾಳಿ ಬಂದಿಲ್ಲ. ತಾಳಿ ಬಂದ್ಮೇಲೆ ಮಂತ್ರ ಹೇಳಿ. ಆನಂದ್ ಅಣ್ಣ, ನೀವು ಶುರು ಹಚ್ಕೊಂಡ್ರಾ? ಇಲ್ಲ ಮೈನಾ, ಬರೀ ಮಾತಿಗೆ ಹೇಳ್ತಾ ಇಲ್ಲ, ನಿಮ್ಮಿಬ್ಬರನ್ನು ಈ ತರ ನೋಡ್ತಾ ಇರೋದು ಎಷ್ಟು ಖುಷಿ ಇದೆ ಗೊತ್ತಾ? ಹೌದಾ? ಹಾಗಿದ್ರೆ ಇವೆರಡು ನಿಮ್ಗೆ ಅಂತ ತಗೊಂಡಿರೋದು, ಹೇಗಿದೆ ಅಂತ ನೋಡ್ಬಿಟ್ಟು ಹೇಳಿ. ಸೂಪರ್ ಆಗಿದೆ. ಹಾಗಿದ್ರೆ ಮ್ಯಾನೇಜರ್ ಅವರೇ, ಇದನ್ನ ಬಿಲ್ ಮಾಡಿಸಿ. ಆಯ್ತು ಮೇಡಮ್, ಸೀರೆದು 10,000 ರೂಪಾಯಿ ಆಗುತ್ತೆ. 10,000ನಾ? ಒಂದ್ ನಿಮಿಷ, ಪುಷ್ಪಕ್ ಸರ್ ಫೋನ್ ಮಾಡ್ತಾ ಇದ್ದಾರೆ. ಓ, ಸ್ಪೀಕರ್ಗೆ ಹಾಕು. ಹಲೋ ಸರ್. ಹಲೋ ಆನಂದ್, ಮದ್ವೆ ಶಾಪಿಂಗ್ ಎಲ್ಲ ಹೇಗೆ ನಡೀತಿದೆ? ಹ್ಞೂ ಸರ್, ನಡೀತಾ ಇದೆ. ಇವಾಗ ಅಷ್ಟೇ ಧ್ರುವ ಮೈನಾ ಬಟ್ಟೆ ತಗೊಂಡಿದ್ದಾರೆ, ಇನ್ನು ನಾನು ಜಯಂತಿ ತಗೋಬೇಕಷ್ಟೇ. ಗುಡ್. ಮೈನಾ ಪಕ್ಕದಲ್ಲಿದ್ದಾಳೆ? ಹಾ ಸರ್, ಇದ್ದಾಳೆ, ಇಲ್ಲೇ ಇದ್ದಾಳೆ. ಹೇಳಿ ಸರ್. ನಿಂಗೆ ಸೀರೆ ಇಷ್ಟ ಆಗಿದ್ಯಾ ಮೈನಾ? ಇಲ್ಲ ಸರ್, ನನ್ಗೆ ಸೀರೆ ಅವೆಲ್ಲ ಏನು ಬೇಡ. ಯಾಕೆ ಮೈನಾ, ಸೀರೆ ಯಾಕೆ ಬೇಡ ಅಂತಿದ್ಯಾ? ಏನಾಯ್ತು? ಸರ್, ಇವರು ಒಂದು ಸೀರೆಗೆ 10,000 ರೂಪಾಯಿ ಹೇಳ್ತಿದ್ದಾರೆ ಸರ್. ಏನು 10,000 ಸೀರೆನಾ? ಮೈನಾ, 10,000 ಸೀರೆ ಎಲ್ಲ ಬೇಡ. ನೋಡು, ಒಂದು 30-40 ಥೌಸಂಡ್ ಅಲ್ಲಿ ಒಳ್ಳೆ ಗ್ರ್ಯಾಂಡ್ ಆಗಿರೋ ಸೀರೆ ತಗೋ.